ಉಪಲೋಕಾಯುಕ್ತ ವೀರಪ್ಪ ಬಿ ಅವರು ಭಾನುವಾರ ಪುತ್ತೂರಿಗೆ ಭೇಟಿಯನ್ನ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಪುತ್ತೂರು ಸರ್ಕಾರಿ ಆಸ್ಪತ್ರೆ, ಹಾರಾಟ ಸಮಾಜ ಕಲ್ಯಾಣ ಇಲಾಖಾ ವಿದ್ಯಾರ್ಥಿನಿಯರ ನಿಲಯ ಹಾಗೆಯೇ ಬೀರಮಲೆಯ ವಿದ್ಯಾರ್ಥಿ ನಿಲಯಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ವಿದ್ಯಾರ್ಥಿ ನಿಲಯದ ಸಮಸ್ಯೆ ಪರಿಹರಿಸಲು ಸೂಚನೆಯನ್ನ ಕೂಡ ನೀಡಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಹಾಸ್ಟೆಲ್ ಅವ್ಯವಸ್ಥೆಯ ಬಗ್ಗೆ ಸಿಡಿಮಿಡಿಗೊಂಡ ಉಪಲೋಕಾಯುಕ್ತರು ಹಾಸ್ಟೆಲ್ ವಾರ್ಡನ್ ಅವರನ್ನ ತರಾಟೆಗೆ ಎತ್ತಿಕೊಂಡಿದ್ದಾರೆ. ಸರ್ಕಾರದ ಅನುದಾನದಲ್ಲಿ ನಡೆಯುತ್ತಿರುವ ಹಾಸ್ಟೆಲ್ಗಳನ್ನ ಸರಿಯಾಗಿ ಇಟ್ಟುಕೊಳ್ಳದಿದ್ದಲ್ಲಿ ಮಕ್ಕಳ ಸುರಕ್ಷತೆಯನ್ನ ಕಾಪಾಡುವಲ್ಲಿ ವಿಫಲವಾದಲ್ಲಿ ಸುಮುಟೋ ಕೇಸ್ ದಾಖಲಿಸಿಕೊಳ್ಳುವುದಾಗಿ ಎಚ್ಚರಿಸಿದ್ದಾರೆ. ವಿದ್ಯಾರ್ಥಿನಿಯರಿಗೆ ಅಗತ್ಯವಾದ ಊಟದ ವ್ಯವಸ್ಥೆಯನ್ನ ಸರಿಯಾದ ಸಮಯದಲ್ಲಿ ನೀಡಬೇಕು. ಹಾಸ್ಟೆಲ್ ಗ್ರಂಥಾಲಯಕ್ಕೆ ಹೆಚ್ಚಿನ ಪಠ್ಯ ಪುಸ್ತಕ ತರುವಲ್ಲಿ ಕ್ರಮ ವಹಿಸಬೇಕು. ವಿದ್ಯಾರ್ಥಿನಿಯರ ಭದ್ರತೆಯ ದೃಷ್ಟಿಯಿಂದ ಹಾಸ್ಟೆಲ್ನ ಸುತ್ತಲೂ ಆವರಣಕ್ಕೆ ಬೇಲಿಯನ್ನ 1 ವಾರದ ಒಳಗೆ ಹಾಕಿಸಬೇಕು. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈ ಮೂಲಕ ಫೋನ್ ಕರೆ ಮಾಡಿ ಸೂಚಿಸಿದ್ದಾರೆ. 1 ವಾರದ ಒಳಗೆ ಎಲ್ಲಾ ವ್ಯವಸ್ಥೆ ಸರಿಪಡಿಸದಿದ್ದಲ್ಲಿ ವಾರ್ಡನ್ ಸೇರಿದಂತೆ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಸುಮುಟೋ ಕೇಸ್ ದಾಖಲಿಸುವುದಾಗಿ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನ ನೀಡಿದ್ದಾರೆ. ಬಳಿಕ ನಗರದ ಬೀರಮಲೆ ವಿದ್ಯಾರ್ಥಿ ನಿಲಯಕ್ಕೆ ಭೇಟಿ ನೀಡಿದ ಉಪಲೋಕಾಯುಕ್ತರು ವಿದ್ಯಾರ್ಥಿಗಳ ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ. ವಿದ್ಯಾರ್ಥಿಗಳ ಬೇಡಿಕೆಯನ್ನ ಆಲಿಸಿದ ಅವರು ಸಮಸ್ಯೆಗಳನ್ನ ಸರಿಪಡಿಸುವುದಾಗಿ ಭರವಸೆಯನ್ನ ನೀಡಿದ್ದಾರೆ. ಇನ್ನು ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೆ ಭೇಟಿ ನೀಡಿದ ಜನರ ಅಹವಾಲುಗಳನ್ನ ಆಲಿಸಲಾಗುವುದು. ಈ ಹಿನ್ನೆಲೆಯಲ್ಲಿ ಪುತ್ತೂರಿಗೆ ಆಗಮಿಸಿದ್ದು ಭಾನುವಾರ ಆಗಿರುವ ಕಾರಣ ಇಲಾಖೆಗಳಿಗೆ ಭೇಟಿ ನೀಡಲು ಸಾಧ್ಯವಾಗಿಲ್ಲ. ಪುತ್ತೂರಿನ ಸರ್ಕಾರಿ ಆಸ್ಪತ್ರೆ ಹಾಗೂ ಹಾಸ್ಟೆಲ್ಗಳಿಗೆ ಭೇಟಿ ನೀಡಿ ಸಮಸ್ಯೆಗಳನ್ನ ಅರಿತುಕೊಳ್ಳಲಾಗಿದೆ. ಹಾಸ್ಟೆಲ್ಗಳಲ್ಲಿ ಹೆಣ್ಣು ಮಕ್ಕಳ ಸುರಕ್ಷತೆ ಮುಖ್ಯವಾಗಿದೆ. ಅಲ್ಲದೆ ಮಕ್ಕಳಿಗೆ ಕಲಿಕಾ ಪೂರಕ ವಾತಾವರಣ ಕೂಡ ಬೇಕಾಗಿದೆ. ಲೋಕಾಯುಕ್ತ ಎಸ್ಪಿ ನಟರಾಜ್, ಡಿವೈಎಸ್ಪಿ ಗಾನಾ ಪಿ ಕುಮಾರ್, ಇನ್ಸ್ಪೆಕ್ಟರ್ಗಳಾದ ಅಮಾನುಲ್ಲಾ, ಸುರೇಶ್ ಮತ್ತು ಚಂದ್ರಶೇಖರ್ ಮತ್ತಿತರರು ಉಪಸ್ಥಿತರಿದ್ದರು. ಇದು ಕಾಲೇಜು ಹತ್ತು ಮತ್ತೆ ಕ್ಲಿನಿಕ್ ಎರಡು ಹೊತ್ತಿಗೆ ಏನು ಮಾಡಿದ್ರಮ್ಮ ತಿಂಡಿ? ಚಪಾತಿ ಮತ್ತು ಡೈನಿಂಗ್ ಹಿಂಗೆ ಕೊಡೋದಾ? ಚಪಾತಿ ಮತ್ತು ಗಟ್ಟಿ ಸರ್ಕಾರ ಕೊಡಿದ್ರೆ ನೀವು ತಂದಿದ್ದೀರಾ? ಸರ್ಕಾರ ಎಲ್ಲಿ ಮಾಡ್ತಾರಿಂದ? ಏನು ಪ್ರಾಬ್ಲಮ್? ಎಲ್ಲಿ ಕಂಡಿದ್ದ? ನಿಮ್ಮ ಇವ್ರು ಯಾರು ತಗೊಳ್ರಿ ಫೋನು ನೋಡ್ರಿ, ಸ್ನಾನ ಮಾಡೋದು ರ್ಯಾಷನ್ ಬರ್ತಂತೆ. ಬೋರ್ ಆಗ್ತದೆ, ಹಂಗೆ ಬರ್ತಾ? ಟಿ ಡಿ ಎಸ್ ಎಷ್ಟಿದೆ ನೋಡಿ, ಟಿ ಡಿ ಎಸ್ ಚೆಕ್ ಮಾಡಿರೋದು ಏನು ಪ್ರಾಬ್ಲಮ್ ಇಲ್ವಾ? ಕುಡಿಲಿಕ್ಕೆ ಹುಳಿ ಅನ್ಸುತ್ತಾ? ಕಹಿ ಅನ್ಸುತ್ತಾ ನೀರು? ಕುಡಿಯೋಕ್ಕಿದೆ, ಸ್ನಾನ ಮಾಡೋಕ್ಕೆ ಮಾತ್ರ. ಹಾರ್ಡ್ ವಾಟರ್ ಸರ್ ಒಂದು 2 ನಿಮಿಷ ಕೆಂಪು ಬರ್ತದೆ, ಮತ್ತೆ ನಂತರ ವೈಟ್ ಬರ್ತದೆ. ಅದು ಸ್ವಲ್ಪ ಕ್ಲೀನ್ ಮಾಡಿಸ್ರಿ ಬೋರಲ್ಲಿ ಹೊರಗಡೆ. ಒಂದು ವಾರ ಎಲ್ಲ ಕ್ಲೀನ್ ಮಾಡಿಸ್ಬಿಟ್ರಲ್ಲ ಮತ್ತೆ ಒಳ್ಳೆ ಬರ್ತದೆ ನೀರು. ಇದಾಗ್ತದೆ, ಜಾಲರಿ ಆಗ್ತದೆ ಇವಾಗ ಬೋರಲ್ಲಿ ಹೊರಗಡೆ. ಇಲ್ಲ ಮಾಡೋದು ಅಲ್ಲ, ನೀರು ಟೋಟಲ್ ಸರ್, ನೀರಲ್ಲಿ ಭೂಮಿ ನೀರಲ್ಲಿ ಅದೇ ನೀರಲ್ಲಿ ಜಿಯಾಲಜಿಸ್ಟ್ ಹೇಳಿ. ಇವಾಗ ಥ್ರೂಔಟ್ ನಾವು ಸ್ಟೇಟ್ ಹೋಗ್ತಾ ಇದ್ದೀವಿ, ಡಿಸ್ಟ್ರಿಕ್ಟ್ ಹೋಗ್ತಾ ಇದ್ದೀವಿ. ಎಲ್ಲೆಲ್ಲಿ ಕಂಪ್ಲೇಂಟ್ ಬರುತ್ತೋ ಅಲ್ಲೆಲ್ಲ ಆಸ್ಪತ್ರೆಗಳು, ಹಾಸ್ಟೆಲ್ಗಳು, ಎಲ್ಲ ಆಫೀಸ್ಗಳು ಹೋಗ್ತೀವಿ. ಇವತ್ತು ಇಲ್ಲಿ ಸಂಡೇ ಅಲ್ಲ, ಬರೀ ಆಸ್ಪತ್ರೆ ಬಿಟ್ಟು ಮತ್ತು ಹಾಸ್ಟೆಲ್ ಬಿಟ್ಟು ಮತ್ತೆ ಏನು ಸಿಗ್ತಾಯಿಲ್ಲ. ನಾವು ಆಸ್ಪತ್ರೆಗೆ ಹೋದಾಗ ಇವತ್ತು ಭಾರಿ ಬೇಜಾರಾಯ್ತು ನನಗೆ. ಅಲ್ಲೊಂದು ಬೆಳಗ್ಗೆ ಆಕ್ಸಿಡೆಂಟ್ ಆಗಿ ಪಾಪ ಒಬ್ಬರು ತೀರ್ಕೊಂಡಿದ್ದಾರೆ. ಮಾರ್ಚರಿಗೆ ಹೋಗಿದ್ದೆ, ನಾನು ನೋಡಿದೆ. ಅವರಿಗೆ ಇಮ್ಮಿಡಿಯೇಟಾಗಿ ಇದು ಮಾಡಿ ಅವರಿಗೆ ಸಾಯಕ್ಕೆ ಮೊದಲು ಏನು ಗೌರವ ಇರುತ್ತೋ ಬದುಕಿದಾಗಲೂ ಅವರು ಗೌರವದಿಂದ, ಸತ್ತ ಮೇಲೂ ಗೌರವದಿಂದ ಅದನ್ನ ಕರ್ಕೋಬೇಕು ಅಂತೇಳಿ ಅವ್ರಿಗೆ ಹೇಳಿ ಇಮ್ಮಿಡಿಯೇಟ್ ಮಾಡೋಕ್ಕೆ ಹೇಳಿದ್ದೀನಿ. ಆಸ್ಪತ್ರೆ ಯಾರೋ ಇಂಟಿಮೇಟ್ ಮಾಡಿದ್ರು, ನಾವು ಬರ್ತೀವಿ, ಸ್ವಲ್ಪ ಕ್ಲೀನ್ ಮಾಡಿದ್ದಾರೆ ಇವತ್ತು ನಾಳೆ, ನೆನ್ನೆ ಮಾಡಿರಬೇಕು. ಆ ಟಾಯ್ಲೆಟ್ಸು ಎಲ್ಲ ಸ್ವಲ್ಪ ಇನ್ನೂ ಮೇಂಟೈನ್ ಆಗಬೇಕು. ಅಮ್ಮ ಹಳೆ ಬಿಲ್ಡಿಂಗ್ ಅದು ಇದು ಅಂತ ಹೇಳ್ತಾರೆ. ಅಲ್ಲಿ ಟಾಯ್ಲೆಟ್ಸ್ ಕ್ಲೀನ್ ಆಗಬೇಕು. ಇನ್ನು ವಾರ್ಡನ್ಗಳೆಲ್ಲ ಇಂಪ್ರೂವ್ ಆಗಬೇಕು. ಅವ್ರು ಕನ್ಸರ್ನ್ DH ಹೋಗಿ ನಾನು ಮಾತಾಡ್ತೇನೆ. ಅಲ್ಲಿ ಹೆಣ್ಮಕ್ಳು ಹಾಸ್ಟೆಲ್ ಹೋದಾಗ ನೀವು ನೋಡಿದ್ರಿ, ಅಲ್ಲಿ ಮೊನ್ನೆ ಯಾರೋ ಗಂಡು ಮಕ್ಕಳು ಬಂದಿದ್ರಂತೆ, ಅವನ್ನ ಅರೆಸ್ಟ್ ಮಾಡಿದಾರಂತೆ. ಅವರು ಸೇಫ್ಟಿ ಮೆಜರ್ಸ್, ಆ ಮಕ್ಕಳನ್ನ ಹೆಂಗೆ ಪ್ರೊಟೆಕ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳಿ ಬಂದಿದ್ದೀನಿ. ಅಲ್ಲಿ ಊಟ ತಿಂಡಿ ಅಂತ ಚೆನ್ನಾಗಿಲ್ಲ, ಕಿಟ್ಸ್ ಕೊಡ್ತಾಯಿಲ್ಲ ಅಂತ ಹೇಳಿದ್ರು, ಪ್ಯಾಡ್ ಕೊಡ್ತಾಯಿಲ್ಲ ಅಂತ ಹೇಳಿದ್ರು ಅವರು. ಅಲ್ಲಿ ವಾತಾವರಣ ಅಷ್ಟು ಚೆನ್ನಾಗಿಲ್ಲ, ಒಂಥರ ಡಂಜಿನ್ ಥರ ಗೂಡು ಥರ ಇದೆ. ಅವ್ರಿಗೆ ಹೇಳ್ಕೊಟ್ಟಿವಿ. ಆಮೇಲೆ ಸಿಲಿಂಡ್ರ್ ಒಳಗಡೆ ಇಟ್ಟರು. ಎಲ್ಲ ಕಡೆ ನಾನು ಈ ಹಾಸ್ಟೆಲ್ ನೋಡ್ತೀನಿ, ಆ ಹಾಸ್ಟೆಲ್ ನೋಡ್ತೀನಿ, ಎಲ್ಲ ಕಡೆ ಸಿಲಿಂಡ್ರು ಫಿಲ್ ಇರೋ ಸ್ಟೋರ್ ರೂಮಲ್ಲಿ ಹಾಕ್ತಿರ್ತಾರೆ ರೀ. ಅವ್ರಿಗೆ ಆಚೆ ನಾನು ಜಾಗ ತೋರಿಸಿದ್ದೀನಿ, ಅದಕ್ಕೊಂದು ಜಾಲರಿ ಥರ ಮಾಡಿ ಆಚೆ ಹಿಡ್ಬಿಟ್ಟು ಸೇಫ್ಟಿ, ಮಕ್ಕಳ ಸೇಫ್ಟಿ ಇಂಪಾರ್ಟೆಂಟ್ ಅಂತ
ಅಲ್ಲಿ ಅವರು ವಾರ್ಡ್ ಇವ್ರ ಜೊತೆಲಿ ನಾನು ಸೋಷಿಯಲ್ ವೆಲ್ಫೇರ್ ಆಫೀಸರ್ ಮಾತಾಡಿದ್ದೀನಿ, ಇಲ್ಲಿ ಇವ್ರ ಜೊತೆಯಲ್ಲಿ ಮಾತಾಡಿದ್ದೀನಿ. ಬೇಸಿಕ್ಕು ಇಲ್ಲೇನೋ ನೀರು ಸ್ನಾನ ಮಾಡೋ ಪ್ರಾಬ್ಲಮ್ ಇದೆ ಅಂತ ಮಕ್ಳು ಹೇಳ್ತಾ ಇದ್ದಾರೆ. ಸ್ವಲ್ಪ ಬೆಳಕು ಸಾಲದು ಒಳಗಡೆ ಓದೋಕ್ಕೆ ಮಕ್ಕಳಿಗೆ, ಆ ಕ್ರೌಡ್ ಜಾಸ್ತಿ ಇದೆ, ವಾತಾವರಣ ಸ್ವಲ್ಪ ತಿಳಿ ಮಾಡಬೇಕು ಅವರು. ಇಲ್ಲಿ ಮರಗಳು ಅಟ್ಲೀಸ್ಟ್ ಬೆಳಗ್ಗೆ ಅವ್ರು ಓದ್ಕೊತಾರಪ್ಪ, ಮಧ್ಯಾಹ್ನ ಓದ್ಕೋಬೋದು, ಬೆಳಗ್ಗೆ ಓದ್ಕೋಬೋದು, ಸಾಯಂಕಾಲ ಲೈಟ್ಗಳಿಗೆ 10 ಗಂಟೆವರೆಗೆ ಕೂತ್ಕೊಂಡು ಓದ್ಬೋದು. ಇಲ್ಲಿ ಒಳ್ಳೆ ಗಾಳಿ ಬರುತ್ತೆ ಆಚೆಗೆ. ಇಲ್ಲೆಲ್ಲ ಸ್ವಲ್ಪ ಚೀನಾಗಿ ಲೈಟಾಗಿ ಚೇರ್ ಹಾಕ್ಸೋದು ಕೂತ್ಕೋಬೋದು, ಆರಾಮಾಗಿ ಓದ್ಬೋದು ಅಂತ ಅವ್ರಿಗೆ ಐಡಿಯಾ ಕೊಟ್ಟಿದ್ದೀನಿ. ಇದು ನಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು. ಆಮೇಲೆ ಯಾರು ಕನ್ಸರ್ನ್ ಆಫೀಸರ್ಸ್ ಇರ್ತಾರೋ ಅವ್ರಿಗೆ ಆ ಮಕ್ಕಳು ನಮ್ಮ ಮಕ್ಕಳನ್ನ ಭಾವನೆ ಇರಬೇಕು. ಇಲ್ಲಿ ವಾರ್ಡನ್ ಇರಲಿ, ಅದು ಮೇಲೆ ಅಧಿಕಾರಿಗಳಿರಲಿ, ಅವರೆಲ್ಲೋ ಹೋಗಿ ಉಡುಪಿಯಲ್ಲೋ ಮನೆಗಳು ಇದ್ಕೊಂಡು ಅವ್ರು ಆರಾಮಾಗಿದ್ದಾಗಲ್ಲ. ಈ ಮಕ್ಕಳು ಆರಾಮಾಗಿರಬೇಕು. ಗೌರ್ಮೆಂಟಿಂದ ಬೇಕಾದ ದುಡ್ಡು ಬರ್ತಾಯಿದೆ, ಅದು ಕರೆಕ್ಟಾಗಿ ಯಾರು ಸೇರಬೇಕೋ ಅದು ಸೇರ್ತಾ ಇಲ್ಲ. ಇದು ಸೇರದೇ ಇದ್ದರೆ ನಾನು ಹೆಣ್ಮಕ್ಳದ್ದು ಹಾಸ್ಟೆಲ್ದಂತೂ ನಾನು ಸುಮೋಟೋ ಕೇಸ್ ರಿಜಿಸ್ಟರ್ ಮಾಡ್ತೀನಿ. ಕೇಸ್ ರಿಜಿಸ್ಟರ್ ಮಾಡಿ ಅವ್ರ ಮೇಲೆ ಆಕ್ಷನ್ ಇಮಿಡಿಯೇಟ್ ಆಗಬೇಕು. ಇಲ್ಲಿ ಅವ್ರು ಹೇಳಿದ್ದಾರೆ ಬೋರ್ವೆಲ್ ಹಾಕಿ ಬೇರೆ ಕಡೆ ಚೆಕ್ ಮಾಡಿ ನೀರು ಇದು ಮಾಡ್ತೀನಿ ಅಂತ, ಎಲ್ಲ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀನಿ ಅಂತ ಹೇಳಿದ್ದಾರೆ.